ಹಾಯ್ ಹಲೋ ನಮಸ್ಕಾರ ರೀ. ನಾನು ನಿಮ್ಮ ಅಭಿಲಾಷ. ಇವತ್ತು ನಾವು ಹೊಂಟಿದ್ದೀವಿ ಕಾಲೇಜ್ಗೆ. ಒಂದು ಇಂಟ್ರೆಸ್ಟಿಂಗ್ ಇವೆಂಟ್ ಆರ್ಗನೈಸ್ ಮಾಡಿದ್ದಾರೆ ನಮ್ಮ ಕಾಲೇಜ್ದಾಗ. ಅದನ್ನು ಅಟೆಂಡ್ ಮಾಡೋಕೆ ನಾನು ಭಾಳ ಎಕ್ಸೈಟೆಡ್ ಅದೀನಿ. ಯಾಕಂತಂದ್ರೆ ಕನ್ನಡ ಹಬ್ಬ ಪ್ರತಿ ವರ್ಷ ನಮ್ಮ ಕಾಲೇಜ್ದಾಗ ಅದ್ದೂರಿಯಾಗಿ ಆಚರಿಸ್ತಾರೋ. ಆ ಅದ್ದೂರಿಯಾಗಿ ಆಚರಿಸ್ತಂಥ ಒಂದು ಕನ್ನಡ ಹಬ್ಬನ ನಾನು ನಿಮಗೆಲ್ಲ ತೋರ್ಸೋಕೆ ಎಕ್ಸೈಟೆಡ್ ಅದೀನಿ. ನೀವು ಎಲ್ಲ ನೋಡೋಕೆ ಎಕ್ಸೈಟೆಡ್ ಇದಾರೆ ಅಂತ ತಿಳ್ಕೊತೀನಿ. ಲೆಟ್ಸ್ ಗೋ. ಹೆಂಗೆ ಆಗ್ತೈತಿ, ಹೆಂಗೆ ಕನ್ನಡ ಹಬ್ಬ ಆರ್ಗನೈಸ್ ಮಾಡ್ತಾರೋ ಅದನ್ನೆಲ್ಲ ನಾನು ತೋರಿಸ್ತೀನಿ. ಲೆಟ್ಸ್ ಗೋ. ಕನ್ನಡ ಹಬ್ಬದ ಸಂಬಂಧ ನಾವು ಜಲ್ದಿ ರೆಡಿಯಾಗಿ ಹೊಂಟು ರೀ ಕಾಲೇಜ್ಗೆ. ಲೇಟಾಗಿ ಜಲ್ದಿ ಗಾಡಿ ಹೊಡಿ ಅಂತಂದ್ರೆ ನನ್ನ ಫ್ರೆಂಡ್ ಸ್ಲೋನ ಹೊಡಿ ಆತಿದ್ ನೋಡ್ರಿ. ಬಾಗೇಡಿಯಲ್ಲಿ ನಮ್ಮ ಇನ್ನೊಬ್ಬ ಫ್ರೆಂಡ್ ಮಹೇಶನ್ ಹತ್ತಿಸ್ಕೊಂಡ ನಾವು ಹೊಂಟು ನೋಡ್ರಿ. ಹೈವೇ ಮೇಲೆ ಒಂದು ಬಸ್ ಪಂಚರ್ ಆಗೈತ್ರಿ. ಯಾರು ಗೊತ್ತಿದ್ದಾರ ಹತ್ತಿಸ್ಕೋಬೇಕಂದ್ರೆ ಅಲ್ಲಿ ಯಾರು ಇರಲಿಲ್ಲ. ಹಂಗೋ ಬೆಳಗಾವಿಗೆ ಲೇಟಾಗಿ ಎಂಟ್ರ್ ಆಗೇ ಬಿಟ್ಟು ರೀ. ಆಮೇಲೆ ನಮ್ಮ ಫ್ರೆಂಡ್ ಸತ್ಯಾನ್ ಸಂಬಂಧ ಕಾಯತಿದ್ದು. ಮೊದಲ ಲೇಟ್ ಆಗೈತೆ ಬಾ ಅಂತಂದ್ರೆ ಅವ್ನು ಜಲ್ದಿ ಬರಲಿಲ್ಲ. ಹಂಗೋ ಲೇಟ್ ಮಾಡಿ ಸತ್ಯ ಬಂದ ಬಿಟ್ಟು ನೋಡ್ರಿ. ಅಲ್ಲಿ ಈಗ ಆಕ್ಸಿಡೆಂಟ್ ಆಗ್ಬಿಡ್ಬೇಕಂತ ಅವಂಗ ವಿಡಿಯೋದಾಗ ಬರ್ತಾನೋ. ಗಾಡಿ ಬಂದು ಹತ್ತಾಕು ನಮ್ಮ ಸತ್ಯನವ್ರು ಲೇಟ್ ಮಾಡತ್ತಿದ್ರಿ. ಅದಕ್ಕೆ ಪ್ರಮೋದ್ ಬೇದ. ಆಮೇಲೆ ಮುಂದೆ ಹೋಗ್ಬಿಡ್ಕ ಅಂತಂದ್ರೆ ಕನ್ನಡ ಹಬ್ಬ ಬಗ್ಗೆ ಮಾತಾಡಂತಂದ್ರೆ ಏನು ಮಾತಾಡ್ತಾನೆ ನೋಡ್ರಿ ನಮ್ಮ ಸತ್ಯ. ಏನ್ ಹೇಳ್ತಾರೆ ಹೇಳ್ರಿ. ಅಭಿಲಾಷ್ ಅವರೇ, ಇವತ್ತು ಕನ್ನಡ ಹಬ್ಬ ಇದೆ, ಎಲ್ಲರೂ ಅಂತೂ ನಾವು ಸಿಬಿಟಿಗೆ ಬಂದಬಿಟ್ಟು ಇನ್ನೋ ಫ್ರೆಂಡನ್ನು ಕರ್ಕೊಂಡು ಹೋಗಾಕ ಅವ್ ಬಂದಿಲ್ಲ ಅಂತ ಹೇಳಿದ್ದ. ಬಂದು ನೋಡ್ರಿ. ಆ ಫ್ರೆಂಡನ್ನ ಸಿಬಿಟಿಯಲ್ಲಿ ಪಿಕ್ ಮಾಡಿ ನಾವು ಹೊಂಟು ನೋಡ್ರಿ ಚಾ ಕುಡಿಯಾಕ. ಸ್ಪಾನ್ಸರ್ ಅಭಿಲಾಷ್. ಅಂತೂ ನಮ್ಮ ಪ್ರಮೋದ ಕಾಲೇಜ್ಗೆ ಎಂಟರ್ ಮಾಡಿಸೇ ಬಿಟ್ರಿ. ಅದು ಮಧ್ಯಾಹ್ನ ಟೈಮ. ಕಾಲೇಜ್ ಲೇಟ್ ಬಂದಿದ್ರಿಂದ ಮುಂಜಾನೆ ಇವೆಂಟ್ಸ್ ಮಿಸ್ ಆದು ರೀ. ಕಾಲೇಜ್ ಆಡಿಟೋರಿಯಂಗೆ ಹೋಗ್ಬೇಕು ನೋಡ್ಕ ನಮ್ಮ ವೀರರಾಣಿ ಹಬ್ಬಕ್ಕ ಅವ್ರದ್ದು ಮತ್ತು ನಮ್ಮ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಅವ್ರದ್ದು ಮತ್ತು ಸ್ವತಂತ್ರ ಸಂಗ್ರಾಮದ ಬೆಳ್ಳಿ ಚುಕ್ಕಿ ಅಂತ ಕರೆಸ್ಕೊಂಡ ನಮ್ಮ ರಾಣಿ ಚೆನ್ನಮ್ಮ ಅವ್ರ ವಿಗ್ರಹಗಳನ್ನ ಇಟ್ಟಿರ್ರಿ. ಒಳಗೆ ಹೋಗ್ಬಿಡ್ಕ ಆಡಿಟೋರಿಯಂ ಫುಲ್ ಇತ್ರಿ. ಫಂಕ್ಷನ್ ಮುಗಿತು ಅನ್ಕೊಂಡಿನ್ರಿ. ಈಗ ಫಂಕ್ಷನ್ ಸ್ಟಾರ್ಟ್ ಆಗೈತೆ ಅಂತ ನನ್ನ ಫ್ರೆಂಡ್ ಹೇಳಿದ. ಅದಕ್ಕೆ ಕಾಯ್ಕೊಂತ ನಿಂತಿದ್ರಿ. ಎಲ್ಲ ಪರದೆ ಹಾಕಿದ್ರು. ನಾವು ವೀರರಾಣಿ ಹಬ್ಬಕ್ಕ ಅವ್ರದ್ದು ಒಂದು ನಾಟಕ ಪ್ರದರ್ಶನ ಮಾಡಿದ್ರಿ. ನೋಡಿ ಭಾಳ ಖುಷಿ ಆಯ್ತು ನಮ್ಗೆ. ನಮ್ಮ ಪ್ರವೀಣ್ ಅವ್ರು ಹಾಡಿತ್ತು ಅಂತ ಹೇಳಿ ನಾವು ಕಾಯ್ಕೊಂಡು ನಿಂತಿದ್ದು. ಪ್ರವೀಣ್ ಅವ್ರ ಸಾಂಗ್ ಒಂದು ಜಲಕ್ ನೋಡ್ರಿ. ಇವೆಂಟ್ ಮುಗಿಸ್ ಕೆಳಗೆ ಬರ್ಬೋಡ್ಕ ನಮ್ ಸತ್ಯ ಸ್ಮಾರ್ಟ್ ಕಾಣತ್ತಿದ್ ನೋಡ್ರಿ. ಆಮೇಲೆ ನಮ್ಮ ನಾಸಿರಿಂದ ಇಂಟರ್ವ್ಯೂ ತಗೊಂಡ್ ನಾವು ಹೋದ್ರಿ ಊಟ ಮಾಡಕ. ಆಮೇಲೆ ಊಟ ಮುಗಿಸಿ ನಾ ಬಂದ್ರಿ ಹೊಳ್ಳಿ ಕಾಲೇಜ್ಗ. ಇಬ್ರು ದೋಸ್ತುಗಳು ಫುಲ್ ರೆಡಿ ಆಗಿರಿ ಒಳಗೆ ಹೋಗಾಕ. ಅಲ್ಲಿಂದ ನಾವು ಫಂಕ್ಷನ್ ನೋಡಕ್ ಒಳಗೆ ಹೋದ್ರಿ. ಅಲ್ಲಿ ಹೋಗ್ಬಿಡ್ಕ ಯಾರೋ ಒಬ್ರು ಹಾಡು ಅನ್ನತ್ತಿದ್ರು. ಆಮೇಲೆ ನಮ್ಮ ಫೇವ್ರೇಟ್ ಹಾಡು ಡ್ಯಾನ್ಸ್ ಕೂಡ ಮಾಡಿದ್ರು ನೋಡ್ರಿ. ಸಂಜೆ ಡಿಜೆಕ ಎಲ್ಲಾರು ಆಂಪಿ ಥಿಯೇಟರ್ ಒಳಗೆ ಅಸೆಂಬಲ್ ಆಗತ್ತಿದ್ರು ನೋಡ್ರಿ. I hope you all liked it. ಮುಂದಿನ ವ್ಲಾಗಲ್ಲಿ ಸಿಗೋಣ. ಬಾಯ್.